ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 18ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ 10ರಲ್ಲಿ 4 ಕಳೆದ್ರೆ 6 ಆಗುತ್ತೆ. ನೆಕ್ಸ್ಟ್ ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ 22ರಲ್ಲಿ 10 ಕಳೆದ್ರೆ 12 ಆಗುತ್ತೆ. ನೋಡಿ 6, 12 ಇದನ್ನು ಫೈಂಡ್ ಔಟ್ ಮಾಡಿ. 46ರಲ್ಲಿ 22 ಕಳೆದ್ರೆ 6ರಲ್ಲಿ 2 ಕಳೆದ್ರೆ 4 ಬರುತ್ತೆ. 4ರಲ್ಲಿ 2 ಕಳೆದ್ರೆ 2 ಬರುತ್ತೆ. ನೋಡಿ ಸೀರೀಸು 6 ಡಬಲ್ ಆಗಿದೆ 12 ಡಬಲ್ ಆಗಿದೆ 24. ಇದನ್ನು ಡಬಲ್ ಮಾಡಿ, ಇದನ್ನು ಡಬಲ್ ಮಾಡಿ, ಇದೇನಾಗುತ್ತೆ 48 ಆಗುತ್ತೆ. ಆಯಿತಾ, ನೋಡಿ 4 + 6 10 ಆಗುತ್ತೆ. ಆಯಿತಾ, 10 + 12 22 ಆಗುತ್ತೆ. 22 + 24 46 ಆಗುತ್ತೆ. 46 + 48 46 + 48 ಆಯಿತಾ, 4 1. ನೆಕ್ಸ್ಟ್ ನಂಬರ್ ಏನಾಗುತ್ತೆ? ನೆಕ್ಸ್ಟ್ ನಂಬರ್ ನಮಗೆ 94 ಬರುತ್ತೆ. ನೆಕ್ಸ್ಟ್ ನಂಬರು 94 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಒಂದು ಸ್ಕ್ವೇರ್ ಇಂಗ್ಲೀಷಲ್ಲಿ ಸ್ಕ್ವೇರು, ಕನ್ನಡದಲ್ಲಿ ಚೌಕ. ಆಯಿತಾ, ಒಂದು ಸ್ಕ್ವೇರ್ದು ಪೆರಿಮೀಟರ್ ಮತ್ತು ಏರಿಯಾ, ಪೆರಿಮೀಟರ್ ಈಕ್ವಲ್ ಟು ಏರಿಯಾ ಅಂತ ಕೊಟ್ಟಿದ್ದಾನೆ. ಆಯಿತಾ, ಕನ್ನಡದಲ್ಲಿ ಸುತ್ತಳತೆ, ಸುತ್ತಳತೆ ಈಕ್ವಲ್ ಟು ವಿಸ್ತೀರ್ಣ ಅಂತ ಕೊಟ್ಟಿದ್ದಾನೆ. ಆಯಿತಾ, ಸ್ಕ್ವೇರ್ದು ಪೆರಿಮೀಟರು ಮತ್ತು ಏರಿಯಾ ನ್ಯೂಮರಿಕಲಿ ಈಕ್ವಲ್ ಅಂತ ಹೇಳಿದ್ದಾನೆ. ಆಯಿತಾ, ಸುತ್ತಳತೆ ಮತ್ತು ವಿಸ್ತೀರ್ಣ ಸಂಖ್ಯಾತ್ಮಕವಾಗಿ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇದ್ರ ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಇದ್ರ ಸೈಡ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಇಲ್ಲಿ ನೋಡಿ ಇದೇ ಇಂಟು. ಪೆರಿಮೀಟರ್ ಅಂದರೆ ಫಾರ್ಮುಲಾ ಏನಿದೆ? ಸ್ಕ್ವೇರ್ಗೆ 4a ಇದೆ. ಏರಿಯಾಗೆ ಏನಿದೆ? a × a ಇದೆ. ಆಯಿತಾ, ಇದು ಸ್ಕ್ವೇರ್ದು ಏರಿಯಾ ಫಾರ್ಮುಲಾ a × a. ಪೆರಿಮೀಟರು 4a, 1a ಡಮಾರ್ ಆಗುತ್ತೆ. ಆಯಿತಾ, ಉಳ್ಕೊಳ್ಳೋದು 4 = a. ಆಯಿತಾ, ಡೈರೆಕ್ಟ್ ಆನ್ಸರೇ ಬಂತು. ಎ ಅಂದರೆ ಎಷ್ಟಾಗುತ್ತೆ? 4 ಯೂನಿಟ್ಸ್ ಆಗುತ್ತೆ. 4 ಅಂತ ಬರ್ಕೋಬೋದು. ಆಯಿತಾ, 4 ಯೂನಿಟ್ಸ್. ಅಕಸ್ಮಾತ್ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಹಾಕ್ಕೊಳ್ಳಿ, ಮಿಲಿಮೀಟರ್ ಕೊಟ್ಟಿದ್ರೆ ಮಿಲಿಮೀಟರು, ಮೀಟರ್ ಕೊಟ್ಟಿದ್ರೆ ಮೀಟರ್, ಏನು ಕೊಟ್ಟಿಲ್ಲ ಅಂದರೆ ಯೂನಿಟ್ಸ್ ಅಂತ ಹಾಕ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ಅಂದರೆ ಎಲ್ಲ ಸೈಡ್ಸು ಸೇಮ್ ಇರುತ್ತೆ, ಎಲ್ಲ ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ. ಆಯಿತಾ, ಇದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ. ಡೈಮೆನ್ಷನ್ ಎಷ್ಟು ಅಂದರೆ 27.6. a = 27.6 ಅಂತ ಡೈಮೆನ್ಷನ್ನು ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಪೆರಿಮೀಟರ್ ಅಂದರೆ ಏನು? ಪೆರಿಮೀಟರ್ = ಪೆರಿಮೀಟರ್ a + a + a, a + a + a ಹಿಂಗಾರು ಬರ್ಕೋಬೋದು, ಅಥವಾ 3a ಅಂತನಾರು ಬರ್ಕೋಬೋದು. ಆಯಿತಾ, ಎ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂದರೆ ಎಷ್ಟು? 27.6. ಆಯಿತಾ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 82.8 ಸೆಂಟಿಮೀಟರಾ? ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇದು ಫೈನಲ್ ಆನ್ಸರ್ ಸೆಂಟಿಮೀಟರಲ್ಲೇ ಬರುತ್ತೆ. ಆಯಿತಾ, ಫೈನಲ್ ಆನ್ಸರು 82.8 ಸೆಂಟಿಮೀಟರ್. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಇಂಟರ್ಸೆಕ್ಟಿಂಗ್ ಲೈನ್ ಕೊಟ್ಬಿಟ್ಟು ಇದರ ಆ್ಯಂಗಲ್ ಕೊಟ್ಟಿದ್ದಾನೆ 60 ಡಿಗ್ರಿ, ಇದರ ಆ್ಯಂಗಲು ಕೊಟ್ಟಿದ್ದಾನೆ 2x + 10 ಡಿಗ್ರಿ ಅಂತ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದು ಅಷ್ಟೇ, ತುಂಬ ಸಿಂಪಲ್ ಆಗಿದೆ. ಇಲ್ಲಿ ನೋಡಿ, ಈ ರೀತಿ ಎರಡು ಇಂಟರ್ಸೆಕ್ಟಿಂಗ್ ಲೈನ್ ಏನಾರು ಇದ್ದರೆ, ಆಯಿತಾ, ಈ ರೀತಿ ಏನಾರ ಎರಡು ಇಂಟರ್ಸೆಕ್ಟಿಂಗ್ ಲೈನ್ ಏನಾರು ಇದ್ದರೆ ಈ ಆ್ಯಂಗಲ್ಲು ಈ ಆ್ಯಂಗಲ್ಲು ಇವೆರಡು ಆ್ಯಂಗಲ್ಲು ಈಕ್ವಲ್ ಇರುತ್ತೆ. ಅದೇ ರೀತಿ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಇವೆರಡು ಆ್ಯಂಗಲ್ಲು ಈಕ್ವಲ್ ಇರುತ್ತೆ. ಇಲ್ಲಿ ನೋಡಿ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಎರಡು ಈಕ್ವಲ್ ಇರುತ್ತೆ. ಅದನ್ನು ಹಂಗೆ ಬರ್ಕೊಳ್ಳಿ, ಈಕ್ವೇಟ್ ಮಾಡಿ. 2x + 10 ಡಿಗ್ರಿ = 60 ಡಿಗ್ರಿ. ಆಯಿತಾ, 2x 10 ಆ ಕಡೆ ಹೋದರೆ -10 ಆಗುತ್ತೆ. 60ಲಿ 10 ಕಳೆದ್ರೆ 50 ಡಿಗ್ರಿ ಆಗುತ್ತೆ. ಇದು 2x ಆಗುತ್ತೆ. x = 50/10
2 ಆಗುತ್ತೆ, ಎಕ್ಸ್ ಈಕ್ವಲ್ ಟು 25 ಡಿಗ್ರಿ ಬರುತ್ತೆ. ಆಯಿತಾ? ಫೈನಲ್ ಆನ್ಸರ್ ಎಕ್ಸ್ ಅಂದರೆ 25 ಡಿಗ್ರಿ ಆಗಿರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಸ್ಟೂಡೆಂಟ್ದು ಸೈನ್ಸು ಮತ್ತು ಮ್ಯಾಥ್ಸ್ದು ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಸೈನ್ಸು ಮತ್ತು ಮ್ಯಾಥ್ಸ್ದು ಟೋಟಲ್ ಮಾರ್ಕ್ಸು 120 ಅಂತೆ. ನೋಡಿ, ಸೈನ್ಸು ಮತ್ತು ಮ್ಯಾಥ್ಸು ಟೋಟಲ್ ಮಾರ್ಕ್ಸು 120 ಅಂತೆ. ಆಯಿತಾ? ಅದರಲ್ಲಿ ಸೈನ್ಸ್ ಮಾರ್ಕ್ಸು ಮ್ಯಾಥ್ಸಲ್ಲಿ ಮ್ಯಾಥ್ ಮಾರ್ಕ್ಸ್ದು 1/3 ಇದೆಯಂತೆ. ಆಯಿತಾ? ನೋಡಿ, ಒಬ್ಬ ಸ್ಟೂಡೆಂಟು ಸೈನ್ಸು ಮತ್ತು ಮ್ಯಾಥ್ಸ್ ಮಾರ್ಕ್ಸು ಟೋಟಲ್ 120 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಸೈನ್ಸ್ ಮಾರ್ಕ್ಸು ಮ್ಯಾಥ್ ಮಾರ್ಕ್ಸಲ್ಲಿ 1/3 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸೈನ್ಸಲ್ಲಿ ಎಷ್ಟು ಅಂಕ ಬಂದಿದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಒಂದು ಹುಡುಗನ ವಿಜ್ಞಾನ ಮತ್ತು ಗಣಿತದ ಒಟ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ. ವಿಜ್ಞಾನ ಮತ್ತು ಗಣಿತದ ಒಟ್ಟು ಮಾರ್ಕ್ಸು 120. ಅದರಲ್ಲಿ ವಿಜ್ಞಾನದ ಮಾರ್ಕ್ಸು ಗಣಿತದ ಮಾರ್ಕ್ಸಲ್ಲಿ 1/3 ಇದೆ. ಹಾಗಾದರೆ ವಿಜ್ಞಾನದಲ್ಲಿ ಎಷ್ಟು ಅಂಕ ಬಂತು ಅಂತ ಕೇಳಿದ್ದಾನೆ. ಆಯಿತಾ? ಜಸ್ಟ್ ಸಿಂಪ್ಲಿಫೈ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿ ಗೊತ್ತಾ, ಪುನಃ ಬರ್ಕೊಳ್ಳಿ. ಇದು ಕೊಟ್ಟಿರೋದು ಕ್ವಶನಲ್ಲಿ ಏನು ಕೊಟ್ಟಿದ್ದೇನೆ ಫಸ್ಟ್ ಅಷ್ಟೊಂದು ಬರ್ಕೊಳ್ಳಿ. ಅಷ್ಟೊಂದು ಬರ್ಕೊಂಡು ಪುನಃ ಇದನ್ನು ಬರ್ಕೊಳ್ಳಿ. ಸೈನ್ಸ್ ಪ್ಲಸ್ ಮ್ಯಾಥ್ಸ್ ಈಸ್ ಈಕ್ವಲ್ ಟು 120. ಆಯಿತಾ? ಸೈನ್ಸ್ ಅಂದರೆ ಎಷ್ಟು? ಸೈನ್ಸ್ ಅಂದರೆ 1/3 ಆಫ್ ಎಮ್. 1/3 ಆಫ್ ಎಮ್ ಪ್ಲಸ್ ಎಮ್ ಈಕ್ವಲ್ ಟು 120. ಆಯಿತಾ? ಇದು ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? ಇದು 1m. 1m ಅಂದರೆ ಎಮ್. ಇದು 3m ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 120. ಇದೇನಾಗುತ್ತೆ? 4m ಬೈ 3 ಈಸ್ ಈಕ್ವಲ್ ಟು 120. ಇದು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, 4 1s 4 4 4 8 4 3 12 30 ಆಗುತ್ತೆ. 30 ಇಂಟು 3 90 ಆಗುತ್ತೆ. ಮ್ಯಾಥ್ಸ್ ಮಾರ್ಕ್ಸು 90 ಬರುತ್ತೆ. ಆಯಿತಾ? ಮ್ಯಾಥ್ಸಲ್ಲಿ ಗಣಿತದಲ್ಲಿ 90 ಮಾರ್ಕ್ಸ್ ಇದೆ. ಅವನೇನಾದ್ರು ಗಣಿತದಲ್ಲಿ ಏನಾದ್ರು ಕೇಳಿದರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಅವ್ನು ಕೇಳಿರೋದು ಸೈನ್ಸಲ್ಲಿ ಎಷ್ಟು ಬಂತು ಅಂತ. ವಿಜ್ಞಾನದಲ್ಲಿ ಸೈನ್ಸ್ ಈಸ್ ಈಕ್ವಲ್ ಟು, ಪುನಃ ಬರ್ಕೊಳ್ಳಿದ್ದೀನಿ, 1/3 ಆಫ್ ಎಮ್. ಸೈನ್ಸ್ ಈಸ್ ಈಕ್ವಲ್ ಟು 1/3 ಆಫ್. ಮ್ಯಾಥ್ಸಲ್ಲಿ ಎಷ್ಟಿದೆ? ಮ್ಯಾಥ್ಸಲ್ಲಿ 90 ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. 3 1s 3 3s. ಆಯಿತಾ? ಸೈನ್ಸಲ್ಲಿ ಅಂದರೆ ವಿಜ್ಞಾನದಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂದರೆ 30 ಮಾರ್ಕ್ಸ್ ಬಂತು. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ವಸ್ತುನ 850 ರೂಪಾಯಿಗೆ ಮಾರಿದಾಗ ಅವನಿಗೆ 175 ರೂಪಾಯಿ ಲಾಸ್ ಆಗುತ್ತಂತೆ. ಆಯಿತಾ? ಹಾಗಾದರೆ ಅವನಿಗೆ 150 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಆ ವಸ್ತುನ ಎಷ್ಟು ರೂಪಾಯಿಗೆ ಮಾರಬೇಕು ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಒಂದು ವಸ್ತುನ ಸೆಲ್ಲಿಂಗ್ ಪ್ರೈಸ್, ಒಂದು ವಸ್ತುನ 850 ರೂಪಾಯಿಗೆ ಮಾರಿದ್ರೆ, ಆಯಿತಾ, ಮಾರಿದ ಬೆಲೆ. ಕ್ವಶನ್ ಅದನ್ನೇ ಕೊಟ್ಟಿರೋದು. ಒಂದು ವಸ್ತುನ 850 ರೂಪಾಯಿಗೆ ಮಾರಿದ್ರೆ ಅವ್ನಿಗೆ ಎಷ್ಟು ರೂಪಾಯಿ ಲಾಸ್ ಆಗುತ್ತೆ? 175 ರೂಪಾಯಿ ಲಾಸ್ ಆಗುತ್ತಂತೆ. ಆಯಿತಾ? ಲಾಸು 175 ರೂಪಾಯಿ ಆಗುತ್ತೆ. ನಷ್ಟ 175 ರೂಪಾಯಿ ಆಗುತ್ತೆ. ಹಾಗಂದರೆ 175 ರೂಪಾಯಿ ನಷ್ಟ ಮಾಡ್ಕೊಂಡಿದ್ದಾನೆ ಅಂದರೆ ಅದ್ರ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಅದ್ರ ಕಾಸ್ಟ್ ಪ್ರೈಸ್ ಅಥವಾ ಕೊಂಡ ಬೆಲೆ ಅಥವಾ ಅದ್ರ ಒರಿಜಿನಲ್ ವ್ಯಾಲ್ಯೂ ಎಷ್ಟಾಗುತ್ತೆ? ಆ್ಯಡ್ ಮಾಡಿದ್ದೀನಿ. 5 12ಕ್ಕೆ 2 1 ಕ್ಯಾರಿ 10 ಆಗುತ್ತೆ. ಆಯಿತಾ? ಆ ವಸ್ತುದು ಕಾಸ್ಟ್ ಪ್ರೈಸ್ ಅಥವಾ ಕೊಂಡ ಬೆಲೆ 1025 ರೂಪೀಸ್ ಆಗುತ್ತೆ. ಆಯಿತಾ? ಇದು ಕಾಸ್ಟ್ ಪ್ರೈಸ್. ಈಗ ನೋಡಿ, ಅವನಿಗೆ 150 ರೂಪಾಯಿ ಲಾಭ ಬೇಕು ಅಂದರೆ ಈ ವಾಚು ಅಥವಾ ಯಾವ್ದಾದ್ರು ವಸ್ತುನ ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದ್ದಾನೆ. ಆಯಿತಾ? ಪ್ರಾಫಿಟ್ ಎಷ್ಟು ಬೇಕು? ಇದಕ್ಕೆ ಆ್ಯಡ್ ಮಾಡಿ. ಅವನಿಗೆ ಪ್ರಾಫಿಟ್ಟು 150 ರೂಪಾಯಿ ಅಂತೆ. 150 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಇದನ್ನು ಎಷ್ಟಕ್ಕೆ ಸೆಲ್ ಮಾಡಬೇಕು? ಆ್ಯಡ್ ಮಾಡಿ. 5 7 1 1. ಅವನಿಗೆ 150 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಆ ವಸ್ತುನ 1175 ರೂಪೀಸ್ಗೆ ಸೇಲ್ ಮಾಡಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ, 1175. ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನು ಕೇಳಿದ್ದಾನೆ ಅಂದರೆ, ಯಾವ ಕನಿಷ್ಠ ಸಂಖ್ಯೆಯನ್ನು, ಯಾವ ಲೀಸ್ಟ್ ನಂಬರನ್ನು 52 78 117ರಿಂದ ಭಾಗಿಸಿದಾಗ ಕ್ರಮವಾಗಿ 43 69 108 ರಿಮೈಂಡರ್ ಉಳಿಯುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ.
ಯಾವ ಕನಿಷ್ಠ ಸಂಖ್ಯೆಯನ್ನು, ಯಾವ ಲೀಸ್ಟ್ ನಂಬರನ್ನು 52, 78, 117ರಿಂದ ಭಾಗಿಸಿದಾಗ ರಿಮೈಂಡರ್ ಅಥವಾ ಶೇಷ 43, 69, 108 ಉಳಿಯುತ್ತದೆ ಅಂತ ಕೇಳಿದ್ದೇನೆ. ಅದಕ್ಕೇನು ಮಾಡಿ ಅಂದರೆ ಈ 3 ನಂಬರ್ದು ಎಲ್ ಸಿ ಎಮ್ ತೊಗೊಳ್ಳಿ. ಈ 3 ನಂಬರ್ದು ಎಲ್ ಸಿ ಎಮ್ ತೊಗೊಂಡು ಎಲ್ ಸಿ ಎಮ್ ಬರುತ್ತಲ್ಲ, ಎಲ್ ಸಿ ಎಮ್ಮಲ್ಲಿ ಇದನ್ನು ಡಿಫ್ರೆನ್ಸ್ ಇದೆಯಲ್ಲ 9ನ ಮೈನಸ್ ಮಾಡಿ ನಿಮಗೆ ಆ ನಂಬರ್ ಸಿಗುತ್ತೆ. ಆಯಿತಾ? ಫಸ್ಟು 52, 78, 117ದು ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಫಸ್ಟ್ ಆಲ್ವೇಸ್ 2 ಇಂದ ಶುರು ಮಾಡಿ, 2 2ಲಿ 2 3ಲಿ, ಆಯಿತಾ? 2 6ಲಿ 2 2ಲಿ 4, 2 6ಲಿ 12, ಆಯಿತಾ? ಪುನಃ 2ರಿಂದ 2 3ಲಿ 2 9ಲಿ, ಇದು ಭಾಗ ಆಗಲ್ಲ, ಬಿಟ್ಬಿಡಿ. ಪುನಃ 2ರಿಂದ ಮಾಡಿ, 2 1ಲಿ 2 3ಲಿ, ಇದು ಭಾಗ ಆಗಲ್ಲ, ಇದು ಭಾಗ ಆಗಲ್ಲ, ಆಯಿತಾ? ನೆಕ್ಸ್ಟ್ 3ಯಿಂದ ಟ್ರೈ ಮಾಡಿ, 3ಯಿಂದ ಇದು ಭಾಗ ಆಗಲ್ಲ, ಹಂಗೆ ಉಳಿಸ್ಕೊಳ್ಳಿ. 3 1s 3 3s, ಆಯಿತಾ? ಇದು ಭಾಗ ಆಗುತ್ತೆ 3ಯಿಂದ. 3 3s 9, ಪುನಃ 27 ಆಗುತ್ತೆ. 3 9s, ಪುನಃ ಇದು 3ಯಿಂದ ಹೋಗುತ್ತೆ, ಹೋಗಲ್ಲ ಹೋಗಲ್ಲ. 3 1s 3 3s, ಆಯಿತಾ? ಪುನಃ ಇದೇನಾಗುತ್ತೆ 13ಇಂದ ಹೋಗುತ್ತೆ. 13 1s 13 1s 13 1s, ಆಯಿತಾ? ಇದ್ರ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. ಎಲ್ ಸಿ ಎಮ್ ಏನು ಬರುತ್ತೆ ನೋಡಿ. ಎಲ್ ಸಿ ಎಮ್ ಈಕ್ವಲ್ ಟು 2 × 2, 2 × 2, ಪುನಃ 3 × 3, 3 × 3, ಆಯಿತಾ? ನೆಕ್ಸ್ಟು 13 ಉಳ್ಕೋತು, 3 × 13 ಅಂತ ಮಾಡಿ ನೋಡಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 2 × 2 4 ಆಗುತ್ತೆ, 3 3s 9 ಆಗುತ್ತೆ, ಇದು 13 ಆಗುತ್ತೆ, ಆಯಿತಾ? ಈ 3ನೂ ಮಲ್ಟಿಪ್ಲೈ ಮಾಡಿದ್ರೆ 468 ಬರುತ್ತೆ ಎಲ್ ಸಿ ಎಮ್. ಎಲ್ ಸಿ ಎಮ್ಮು 468 ಬರುತ್ತೆ, ಆಯಿತಾ? 468ನ ಇವೆರಡು ನಂಬರ್ ಡಿಫ್ರೆನ್ಸ್ ಇದೆಯಲ್ಲ, ಇವೆರಡು ನಂಬರ್ ಡಿಫ್ರೆನ್ಸ್ 9, ಇದರಿಂದ ಮೈನಸ್ ಮಾಡಿ. 468 ಮೈನಸ್ 9, ಹಿಂಗೆ ಮಾಡಿ. 468 ಮೈನಸ್ 9 ಮೈನಸ್ ಮಾಡಿ ಏನು ಬರುತ್ತೆ ಅಂದರೆ 459 ಬರುತ್ತೆ. 459 ಬರುತ್ತೆ. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ, ಮೈನಸ್ ಮಾಡಿದ್ರೆ 459 ಬರುತ್ತೆ. 459 ಇದು ಫೈನಲ್ ಆನ್ಸರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಆಗಿರುತ್ತೆ. ನೋಡಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಕನಿಷ್ಠ ಸಂಖ್ಯೆಯನ್ನು, ಯಾವ ಲೀಸ್ಟ್ ನಂಬರನ್ನು 52, 78, 117ರಿಂದ ಭಾಗಿಸಿದಾಗ ಕ್ರಮವಾಗಿ 43, 69, 108 ರಿಮೈಂಡರ್ ಉಳಿಯುತ್ತದೆ ಅಂತ ಕ್ವಶನ್ ಕೇಳಿದ್ದೇನೆ, ಆಯಿತಾ? ಅದಕ್ಕೆ ಆನ್ಸರ್ ಇದು 459, ಆಯಿತಾ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಕ್ಯಾಂಟೀನ್ಗೆ ಪ್ರತಿ ವಾರ 798 ಬನಾನಾಸ್ ಬೇಕಾಗುತ್ತಂತೆ, ಆಯಿತಾ? ಒಂದು ಕ್ಯಾಂಟೀನ್ಗೆ ಪ್ರತಿ ವಾರ 798 ಬಾಳೆಹಣ್ಣುಗಳು ಬೇಕಾಗುತ್ತಂತೆ, ಆಯಿತಾ? ಹಾಗಾದರೆ 2008 ಇದೆಯಲ್ಲ, 2008ನೇ ಇಸ್ವಿ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ 2008 ಜನವರಿ, ಫೆಬ್ರವರಿ, ಮಾರ್ಚು ಈ 3 ತಿಂಗಳಲ್ಲಿ ಟೋಟಲಾಗಿ ಎಷ್ಟು ಬಾಳೆಹಣ್ಣು ಬೇಕು ಅಂತ ಕೇಳಿದ್ದಾರೆ, ಆಯಿತಾ? 2008 ಜನವರಿ, ಫೆಬ್ರವರಿ, ಮಾರ್ಚ್ಗೆ ಟೋಟಲಾಗಿ ಎಷ್ಟು ಬಾಳೆಹಣ್ಣು ಬೇಕು ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ನೋಡಿ, ಜನವರಿಲಿ ಎಷ್ಟು ದಿನ ಇರುತ್ತೆ? ಜನವರಿಲಿ ಜಾಸ್ತಿ ದಿನ ಇರುತ್ತೆ, 31. ಫೆಬ್ರವರಿಲಿ ಕಡಿಮೆ ಇರುತ್ತೆ, ಪುನಃ ಮಾರ್ಚಲ್ಲಿ ಜಾಸ್ತಿ ಇರುತ್ತೆ, ಆಯಿತಾ? ಜನವರಿಲಿ ಜಾಸ್ತಿ ಇರುತ್ತೆ, ಫೆಬ್ರವರಿಲಿ ಕಡಿಮೆ ಇರುತ್ತೆ, ಮಾರ್ಚಲ್ಲಿ ಜಾಸ್ತಿ ಇರುತ್ತೆ. 31. ಜನವರಿಲಿ ಎಷ್ಟಿರುತ್ತೆ? 31, ಮಾರ್ಚಲ್ಲಿ 31. ನೋಡಿ, ಜನವರಿಲಿ 31, ಫೆಬ್ರವರಿಲಿ ಕಡಿಮೆ, ಮಾರ್ಚಲ್ಲಿ 31. ಫೆಬ್ರವರಿಲಿ ಕಡಿಮೆ ಎಷ್ಟು ದಿನ ಇರುತ್ತೆ? ಫೆಬ್ರವರಿಲಿ 28 ಇರುತ್ತಾ, 29 ದಿನ ಇರುತ್ತಾ, ಆಯಿತಾ? ಫೆಬ್ರವರಿಲಿ 28 ಅಥವಾ 29 ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇದು ಲೀಪ್ ಇಯರ್, ಅಧಿಕ ವರ್ಷ. ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? 2008ನ 2008 ಡಿವೈಡೆಡ್ ಬೈ 4 ಮಾಡಿ, ಆಯಿತಾ? 2000 ಯಾವುದೇ ಇಸ್ವಿ ಆಗಿರ್ಬೋದು, ಅದನ್ನು ಡಿವೈಡೆಡ್ ಬೈ 4 ಮಾಡಿ. ಇದೇನಾದ್ರು ಕಂಪ್ಲೀಟಾಗಿ ಡಿವೈಡ್ ಆದರೆ, ಕಂಪ್ಲೀಟಾಗಿ ಭಾಗ ಆದರೆ ಅದು ಲೀಪ್ ಇಯರ್, ಅಧಿಕ ವರ್ಷ ಆಗಿರುತ್ತೆ. ಇಲ್ಲ ಅಂದರೆ ಇಲ್ಲ, ಆಯಿತಾ? ಇದನ್ನು ಭಾಗ ಮಾಡಿದ್ರೆ ನಮಗೆ 502 ಬರುತ್ತೆ. 2008 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಇದು ಅಧಿಕ ವರ್ಷ, ಲೀಪ್ ಇಯರ್.
ಲೀಪ್ ಇಯರ್ ಅಂದರೆ 29 ದಿನ ಇರುತ್ತೆ ಆಯಿತಾ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಟೋಟಲಾಗಿ 91 ಡೇಸ್ ಬರುತ್ತೆ ಆಯಿತಾ. ಟೋಟಲಾಗಿ 91 ಡೇಸ್ ಬರುತ್ತೆ. 91 ಡಿವೈಡೆಡ್ ಬೈ 7 ಮಾಡಿ 13 ವೀಕ್ಸ್ ಆಗುತ್ತೆ ಆಯಿತಾ. ಈ 3 ತಿಂಗಳಿಂದ 13 ವೀಕ್ಸ್ ಬರುತ್ತೆ ಆಯಿತಾ. 13 ವೀಕ್ಸ್ಗೆ ಒಂದು ವೀಕ್ಗೆ 798 ಬನಾನಾ ಬೇಕು ಅಂದರೆ ಟೋಟಲಾಗಿ ಎಷ್ಟು ಬನಾನಾ ಬೇಕು, 13 ಇಂಟು 798 ಮಲ್ಟಿಪ್ಲೈ ಮಾಡಿ ನಮಗೆ ಟೋಟಲಾಗಿ ಎಷ್ಟು ಬನಾನಾ ಬೇಕಾಗುತ್ತೆ, 10,384 ಬನಾನಾ ಬೇಕಾಗುತ್ತೆ ಆಯಿತಾ. ಟೋಟಲಾಗಿ 10,374 ಬನಾನಾಸ್ ಬೇಕಾಗಿರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾನೆ ಅಂದರೆ ಇವೆರಡರ ಮೊತ್ತದಿಂದ ಇವೆರಡರ ಸಮ್ಮಿಂದ 12,000 ಮೈನಸ್ ಮಾಡಿದ್ರೆ ಆಯಿತಾ. ಇವೆರಡು ಸಮ್ಮಿಂದ 12,000 ಮೈನಸ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದೇನೆ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 18,640 ಬರುತ್ತೆ ಆಯಿತಾ. ಇದರಲ್ಲಿ ಇದನ್ನು ಮೈನಸ್ ಮಾಡಿ 12,000 ಮೈನಸ್ ಮಾಡಿ 12,000 ಮೈನಸ್ ಮಾಡಿದ್ರೆ 6640 ಬರುತ್ತೆ ಫೈನಲ್ ಆನ್ಸರ್ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೇಳಿದ್ದಾನೆ ಅಂದರೆ 7ದು ಪ್ಲೇಸ್ ವ್ಯಾಲ್ಯೂ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 7ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಆಯಿತಾ. 7ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಅಂದರೆ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಸ್ಥಾನ ಬೆಲೆ ಆಯಿತಾ. ಫಸ್ಟ್ ಏನು ಮಾಡ್ಕೊಳ್ಳಿ, 7 ಬರ್ಕೊಳ್ಳಿ, ಹಿಂದೆ ಮುಂದೆ ಎಲ್ಲ 0 ಹಾಕ್ಕೊಳ್ಳಿ ಆಯಿತಾ. ಹಿಂದೆ ಮುಂದೆ ಎಲ್ಲ 7 ಹಾಕ್ಕೊಳ್ಳಿ. ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, 700 ಆಗುತ್ತೆ. ಪುನಃ ಇಲ್ಲೊಂದು 7 ಇದೆ, ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇದು ಅಷ್ಟೇ, ಫಸ್ಟು ಆ ನಂಬರ್ ಬರ್ಕೊಳ್ಳಿ ಆಯಿತಾ. ಡೆಸಿಮಲ್ ಇದೆ, ಡೆಸಿಮಲ್ ಪಾಯಿಂಟ್ ಹಾಕ್ಕೊಳ್ಳಿ. ಹಿಂದೆ ಮುಂದೆ ಎಲ್ಲ 0 ಸುತ್ತಿ, ಹಿಂದೆ ಮುಂದೆ ಎಲ್ಲ 0 ಹಾಕ್ಕೊಳ್ಳಿ ಆಯಿತಾ. ಸೊ ಇವೆರಡದು ಡಿಫ್ರೆನ್ಸ್ ಅಂತೆ, ಇದ್ರದ್ದು ಮತ್ತು ಇದ್ರದ್ದು ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ ಬರ್ಕೊಳ್ಳಿ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. 0 ಇದೆ 0, 7 ಇದೆ 7 ಬರ್ಕೊಳ್ಳಿ. ಇದೇನು ಬೇಕಾಗಿಲ್ಲ ಆಯಿತಾ. ಮೈನಸ್ ಮಾಡಿ, 10ರಲ್ಲಿ 7 ಕಳೆದ್ರೆ 3, ಇದು 9 ಆಗುತ್ತೆ. 10ರಲ್ಲಿ 7 ಕಳೆದ್ರೆ 3, 9ರಲ್ಲಿ 0 ಕಳೆದ್ರೆ 9, ಇದು 9 ಆಗುತ್ತೆ. 9 ಬರ್ಕೊಳ್ಳಿ, ಇದು 9 ಆಗುತ್ತೆ. 9 ಬರ್ಕೊಳ್ಳಿ, ಇದು 6 ಆಗುತ್ತೆ. 6 ಬರ್ಕೊಳ್ಳಿ. ಇದು ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ನಂಬರ್ ಕೊಟ್ಟಿದ್ದಾನೆ. ಒಂದು ನಂಬರು 5671 ಅಂತ ಒಂದು ನಂಬರ್ ಕೊಟ್ಬಿಟ್ಟು ಈ ನಂಬರ್ನ ರಿವರ್ಸ್ ಬರಿಬೇಕಂತೆ ಆಯಿತಾ. ಹಿಮ್ಮುಖವಾಗಿ ಬರಿಬೇಕಂತೆ. 1 ಇಲ್ಲಿ ಬರ್ಕೊಳ್ಳಿ, 7 ಇಲ್ಲಿ ಬರ್ಕೊಳ್ಳಿ, 6ನ ಇಲ್ಲಿ ಬರ್ಕೊಳ್ಳಿ, 5ನ ಅಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಇದು ರಿವರ್ಸ್ ನಂಬರು ಬರೆದು ಬಿಟ್ಟು ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. 5671 ನಂಬರ್ನ ರಿವರ್ಸ್ ಆರ್ಡ್ರಲ್ಲಿ ಬರೆದುಬಿಟ್ಟು ಅದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆನ್ಸರ್ ಏನು ಬರುತ್ತೆ ಇದಕ್ಕೆ, ನೀವು ಸಾಲ್ವ್ ಮಾಡಿ 3906 ಬರುತ್ತೆ ಆಯಿತಾ. ಇದ್ರ ಡಿಫ್ರೆನ್ಸ್ ಏನಾದ್ರು ಫೈಂಡ್ ಔಟ್ ಮಾಡೋಣ ನಿಮಗೆ 3906 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ನಂಬರ್ ಕೊಟ್ಬಿಟ್ಟು ಇದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಬರ್ಕೊಳ್ಳಿದ್ದೀನಿ ಫಸ್ಟ್ 25 ಇದೆ, 25 ಬರ್ಕೊಳ್ಳಿ ಪ್ಲಸ್ ಆಯಿತಾ. ಡೆಸಿಮಲಲ್ಲಿ ಬರ್ಕೊಳ್ಳಿ, ಫಸ್ಟ್ 3 ಬರ್ಕೊಳ್ಳಿ. ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಕೆಳಗಡೆ 2 zeros ಇದೆ, 2 zeros ಇದ್ದರೆ 1 ಡಿಜಿಟು 2 ಅಂಕಿ ಆದಮೇಲೆ ಚುಕ್ಕಿ ಇಡಬೇಕು ಆಯಿತಾ. ಕೆಳಗಡೆ 2 0 ಇರೋದ್ರಿಂದ 1 ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಪುನಃ ನೋಡಿ ಮೇಲ್ಗಡೆ 4 ಇದೆ, 4 ಬರ್ಕೊಳ್ಳಿ. 4 ಇದೆ, 4 ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಕೆಳಗಡೆ 3 0 ಇದೆ, 3 0 ಇದ್ದರೆ 3 ಡಿಜಿಟ್ ಆದಮೇಲೆ ಚುಕ್ಕಿಡಿ. 3 ಅಂಕಿ ಆದಮೇಲೆ 1 2 3 ಅಂಕಿ ಆದಮೇಲೆ ಚುಕ್ಕಿಡಿ ಆಯಿತಾ. ಈಗ ಆ್ಯಡ್ ಮಾಡಿ, ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕೆ ಬರಲ್ಲ, ಹಿಂಗೆ ಬರ್ಕೊಂಡು ಆ್ಯಡ್ ಮಾಡಿ. 25.000 ಚುಕ್ಕಿದೆ, ಚುಕ್ಕಿ ಹಾಕ್ಕೊಳ್ಳಿ. 03 ಬರ್ಕೊಳ್ಳಿ, ಚುಕ್ಕಿದೆ, ಚುಕ್ಕಿ ಹಾಕ್ಕೊಳ್ಳಿ. 004 ಬರ್ಕೊಳ್ಳಿ ಆಯಿತಾ. ಆ್ಯಡ್ ಮಾಡಿ 43025 ಆಯಿತಾ. ಇದು ಫೈನಲ್ ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ.
ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಫ್ರಾಕ್ಷನ್ ಇದೆಯಂತೆ, ಒಂದು ಫ್ರಾಕ್ಷನ್ ಅಥವಾ ಒಂದು ಭಿನ್ನರಾಶಿ ಇದೆಯಂತೆ, a/b ಅದೊಂದು ಫ್ರಾಕ್ಷನ್ ಇದೆಯಂತೆ. ಪುನಃ ಬರ್ಕೊಳ್ಳಿ ಫ್ರಾಕ್ಷನ್ನ, ಆಯಿತಾ. ಈ ಫ್ರಾಕ್ಷನ್ನಲ್ಲಿ ನ್ಯೂಮರೇಟ್ರನ್ನ 4ರಿಂದ ಹೆಚ್ಚಿಸಿದಾಗ, ಈ ಫ್ರಾಕ್ಷನಲ್ಲಿ ನ್ಯೂಮರೇಟ್ರನ್ನ 4ರಿಂದ ಹೆಚ್ಚಿಸಿದಾಗ ಈ ಫ್ರಾಕ್ಷನ್ನು, ಇದೇ ಫ್ರಾಕ್ಷನ್ನು 2/3 ಅಷ್ಟು ಜಾಸ್ತಿ ಆಗುತ್ತಂತೆ, ಆಯಿತಾ. ಒಂದು ಫ್ರಾಕ್ಷನ್ನಲ್ಲಿ ನ್ಯೂಮರೇಟ್ರನ್ನ 4ರಿಂದ ಹೆಚ್ಚಿಸಿದಾಗ ಇದೇ ಫ್ರಾಕ್ಷನ್ನು 2/3 ಅಷ್ಟು ಜಾಸ್ತಿ ಆಗುತ್ತಂತೆ. ಹಾಗಾದರೆ ಡಿನಾಮಿನೇಟ್ರು ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ ಅಂದರೆ ಇದೇನಾಗುತ್ತೆ ನೋಡಿ, a+4/b ಅಂತ ಬರ್ಕೊಳ್ಳಿ. a/b ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -a/b ಆಗುತ್ತೆ, ಆ ಕಡೆ 2/3 ಉಳ್ಕೊಳ್ಳುತ್ತೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ, ಆಯಿತಾ. LCM ತೆಗೆದಿದ್ದೀವಿ, ಅದನ್ನು ಸ್ಪ್ಲಿಟ್ ಮಾಡಿ a/b + 4/b ಆಗುತ್ತೆ, ಆಯಿತಾ. ಪುನಃ ಇದ್ರ LCM ತೆಗೆದ್ರೆ ವಾಪಸ್ ಇದೇ ಬರುತ್ತೆ. ಡಿನಾಮಿನೇಟ್ರ್ ಸೇಮ್ ಇದೆ, ಡಿನಾಮಿನೇಟ್ರ್ ಹಾಕ್ಕೊಳ್ಳಿ, a+4 ಅಂತ ಬರ್ಕೊಳ್ಳಿ, ಆಯಿತಾ. -a/b ಇದನ್ನು ಬರ್ಕೊಳ್ಳಿ ಈಕ್ವಲ್ ಟು 2/3, ಆಯಿತಾ. ಇಲ್ಲಿ ನೋಡಿ, -a/b + a/b ಎರಡು ಡಮಾರ್ ಆಗುತ್ತೆ, ಇಲ್ಲಿ 4/b ಉಳ್ಕೊಳ್ಳುತ್ತೆ, ಇದು 2/3 ಉಳ್ಕೊಳ್ಳುತ್ತೆ, ಆಯಿತಾ. ಇದು ನೋಡಿ, ಡಿನಾಮಿನೇಟ್ರಲ್ಲಿ ಅನ್ನೋನ್ ಕ್ವಾಂಟಿಟಿ ಇದೆ, ಆಯಿತಾ. ಏನು ಮಾಡಿ, ಎಂಟೈರ್ ಫ್ರಾಕ್ಷನ್ನೇ ಪಲ್ಟಿ ಮಾಡಿದ್ರೆ ಏನಾಗುತ್ತೆ, b/4 ಆಗುತ್ತೆ, ಇದು 3/2 ಆಗುತ್ತೆ, ಆಯಿತಾ. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಎರಡು ಕಡೆ ಪಲ್ಟಿ ಮಾಡಿ, ಯಾಕೆಂದರೆ ಅನ್ನೋನ್ ಕ್ವಾಂಟಿಟಿ ಕೆಳಗಡೆ ಇರೋದ್ರಿಂದ ಇದೆರಡನ್ನೂ ಪಲ್ಟಿ ಮಾಡಿ ಈ ಥರ ಬರುತ್ತೆ. ಇದು ಮಾಡಿ, ಇದೇನಾಗುತ್ತೆ, b = 3/2 × 4 ಆಗುತ್ತೆ, ಆಯಿತಾ. 2 1s 2 2s, b = 3 × 2 ಏನಾಗುತ್ತೆ, 6 ಆಗುತ್ತೆ. b ವ್ಯಾಲ್ಯೂ ಏನಾಗುತ್ತೆ, b ವ್ಯಾಲ್ಯೂ ಅಂದರೆ ಡಿನಾಮಿನೇಟ್ರ್ ವ್ಯಾಲ್ಯೂ ಏನು ಬರುತ್ತೆ, 6 ಬರುತ್ತೆ, ಆಯಿತಾ. b = 6. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಕೋಪ್ರೈಮ್ ನಂಬರ್, ಕನ್ನಡದಲ್ಲಿ ಸಹ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಕೋಪ್ರೈಮ್ ನಂಬರ್ ಯಾವುದು, ಸಹ ಅವಿಭಾಜ್ಯ ಸಂಖ್ಯೆ. ಹಂಗಂದ್ರೇನು, ಕೋಪ್ರೈಮ್ ನಂಬರ್ ಅಂದರೆ ಒಂದು ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಬಾರ್ದು, ಆಯಿತಾ. ಒಂದು ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲಿಲ್ಲ ಅಂದರೆ ಅದನ್ನು ಕೋಪ್ರೈಮ್ ನಂಬರ್ ಅಂತ ಕರಿತೀವಿ. ನೋಡಿ, ಇದು 2 ಇಂದ ಡಿವೈಡ್ ಆಗುತ್ತೆ, ಇದು 2 ಇಂದ ಡಿವೈಡ್ ಆಗುತ್ತೆ. 24 ಮತ್ತು 42 2 ಇಂದ ಡಿವೈಡ್ ಆಗುತ್ತೆ. 15 ಮತ್ತು 36 ಎರಡು 3 ಇಂದ ಡಿವೈಡ್ ಆಗುತ್ತೆ. 11 22 11ರಿಂದ ಡಿವೈಡ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ 11 15 ನೋಡಿ, 11 15 ಒಂದು ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. 11 ಮತ್ತು 15 ಒಂದು ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಆದ್ದರಿಂದ ಇದನ್ನು ಕೋಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾನೆ ಅಂದರೆ, ಮೋಹಿಲ್ ಮತ್ತು ಸನಿಲ್ ಹತ್ರ, ಇವರಿಬ್ಬರ ಹತ್ರನೂ 395.50 ಗ್ರಾಮು ಫ್ರೂಟ್ ಇದೆಯಂತೆ. ಅದರಲ್ಲಿ ಮೋಹಿಲ್ ಹತ್ರ 185.45 ಗ್ರಾಮ್, ಮೋಹಿಲ್ ಹತ್ರ 185.45 ಗ್ರಾಮ್ ಫ್ರೂಟ್ ಇದ್ದರೆ ಸಹಿಲ್ ಹತ್ರ ಎಷ್ಟು ಗ್ರಾಮ್ ಫ್ರೂಟ್ ಇದೆ ಅಂತ ಕೇಳಿದ್ದಾರೆ, ಆಯಿತಾ. 395.50. ಜಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಸಹಿಲ್ ಇಲ್ಲೇ ಬರ್ಕೊಳ್ಳಿ, 395.50, 185ನ ಆ ಕಡೆ ಕಳಿಸಿ, 185.45 ಅಂತ ಬರ್ಕೊಳ್ಳಿ. ಮೈನಸ್ ಮಾಡಿದ್ರೆ 210.05 ಗ್ರಾಮ್ ಬರುತ್ತೆ, ಆಯಿತಾ. ಸನಿಲ್ ಹತ್ರ 210.05 ಗ್ರಾಮ್ ಫ್ರೂಟ್ ಬರುತ್ತೆ. ಆನ್ಸರ್ ಏನು ಬರುತ್ತೆ, ಗ್ರಾಮ್ ಅಂತ ಹಾಕ್ಕೊಳ್ಳಿ. ಆನ್ಸರ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 316, ಆಯಿತಾ. ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು 316ರ ಅಪವರ್ತನವಾಗಿಲ್ಲ ಅಂತ ಕೇಳಿದ್ದಾನೆ, ಆಯಿತಾ. ಇದರ ಅರ್ಥ 316 ಯಾವ ನಂಬರಿಂದ ಭಾಗ ಆಗಲ್ಲ ಅಂತ ಕೇಳಿದ್ದಾನೆ, ಆಯಿತಾ.
316 ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ 316 1ರಿಂದ ಡಿವೈಡ್ ಆಗುತ್ತೆ ಆಯಿತಾ, ಇದರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 316 79ರಿಂದ ಡಿವೈಡ್ ಆಗುತ್ತೆ. 316 79ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 316 158ರಿಂದ ಡಿವೈಡ್ ಆಗುತ್ತೆ. 316 158ರಿಂದ ಡಿವೈಡ್ ಆಗುತ್ತೆ ಆಯಿತಾ. ನೆಕ್ಸ್ಟು 316 8ರಿಂದ ಡಿವೈಡ್ ಆಗಲ್ಲ. 316 8ರಿಂದ ಡಿವೈಡ್ ಆಗಲ್ಲ. ಡಿವೈಡ್ ಮಾಡೋರು ಏನು ಬರುತ್ತೆ ಅಂದರೆ ನಿಮಗೆ 39.5 ಬರುತ್ತೆ ಆಯಿತಾ. ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಆದ್ದರಿಂದ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದಾನೆ ಅಂದರೆ ಗಾಂಧೀಜಿಯವರು ಹುಟ್ಟಿದ್ದು 2ನೇ ತಾರೀಕು 10ನೇ ತಿಂಗಳು 1869. ಗಾಂಧೀಜಿಯವರು ಸತ್ತಿದ್ದು 30ನೇ ತಾರೀಕು ಜನವರಿ 1948. ಹಾಗಾದರೆ ಗಾಂಧೀಜಿಯವರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿದ್ದಾರೆ ಆಯಿತಾ. ಸಿಂಪಲಾಗಿ ಏನು ಮಾಡಿ, ಈ ನಂಬರಿಂದ ಈ ನಂಬರ್ನ ಮೈನಸ್ ಮಾಡಿ ಆಯಿತಾ. ನೋಡಿ ಫಸ್ಟ್ ಇದನ್ನು ಬರ್ಕೊಳ್ಳಿ 1948. ಇದರಿಂದ ಇದನ್ನು ಮೈನಸ್ ಮಾಡಿ 1869. ಇಲ್ಲಿ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಹುಟ್ಟಿದ್ದು, ಅಕ್ಟೋಬರು ಆಯಿತಾ. ನವಂಬರು ಡಿಸೆಂಬರ್ 2 ತಿಂಗಳಿರೋದು. ಆದ್ದರಿಂದ ಇದನ್ನು ಏನು ಮಾಡಿ 1869ನ ನೆಕ್ಸ್ಟ್ ಇಯರ್ಗೆ ರೌಂಡ್ ಆಫ್ ಮಾಡಿ 69ನ 70 ಅಂತ ಬರ್ಕೊಳ್ಳಿ ಆಯಿತಾ. ಜಸ್ಟ್ 2 ತಿಂಗಳು ಡಿಫ್ರೆನ್ಸ್ ಬರ್ತೈತೆ. ಆದ್ದರಿಂದ 69ನ 70 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ 8 ಆಯಿತಾ. ಇದು 14ರಲ್ಲಿ 7 ಕಳೆದ್ರೆ 7 ಆಗುತ್ತೆ. ಅಂದರೆ 78 ವರ್ಷ ಬದುಕಿದ್ರು. 78 ವರ್ಷ ಬದುಕಿದ್ರು. ಪುನಃ ಎಷ್ಟು ತಿಂಗಳು ಬದುಕಿದ್ರು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಅಕ್ಟೋಬರ್ 2ನೇ ತಾರೀಕು ಹುಟ್ಟಿದ್ದು, ಅಕ್ಟೋಬರ್ 2ನೇ ತಾರೀಕು. ನೆಕ್ಸ್ಟು ನವಂಬರ್ 2ನೇ ತಾರೀಕು 1 ತಿಂಗಳಾಯಿತು. ಡಿಸೆಂಬರ್ 2ನೇ ತಾರೀಕು 2 ತಿಂಗಳಾಯಿತು. ನೆಕ್ಸ್ಟು ಜನವರಿ 2ನೇ ತಾರೀಕು 3 ತಿಂಗಳಾಯಿತು ಆಯಿತಾ. 78 ವರ್ಷ ಎಷ್ಟಾಯಿತು 3 ತಿಂಗಳು 3 ಮಂತ್ಸ್. ಮತ್ತು ಎಷ್ಟು ದಿನ ಇದ್ರು 78 ವರ್ಷ ಆಯಿತು, 3 ತಿಂಗಳಾಯಿತು. ಪುನಃ ಎಷ್ಟು ದಿನ ಬದುಕಿದ್ರು, ಎಷ್ಟು ದಿನ ಅಂದರೆ ನೋಡಿ 30ಯಲ್ಲಿ 30ರಲ್ಲಿ 2ನ ಮೈನಸ್ ಮಾಡಿ 28 ಡೇಸ್ ಬರುತ್ತೆ. 28 ಡೇಸ್ ಬರುತ್ತೆ. ಅಂದರೆ ಗಾಂಧೀಜಿಯವರು 78 ವರ್ಷ 3 ತಿಂಗಳು 28 ದಿನ ಬದುಕಿದ್ರು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ 5/4 ಆಯಿತಾ. ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ 5/4. ನೋಡಿ ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ 5/4. 2 ಸಂಖ್ಯೆಗಳ ಗುಣಲಬ್ಧ 5/4 ಆಗಿದೆ ಆಯಿತಾ. ನೆಕ್ಸ್ಟ್ ಸೆಂಟೆನ್ಸ್, ಇಫ್ 1 ನಂಬರ್ ಈಸ್ 5/6, ಇಫ್ 1 ನಂಬರ್ ಈಸ್ 5/6 ಫೈಂಡ್ ದ ಅದರ್ ನಂಬರ್ ಅಂತ ಕೇಳಿದ್ದಾನೆ ಆಯಿತಾ. ಇವೆರಡರಲ್ಲಿ 1 ನಂಬರ್ 5/6 ಆದರೆ ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ ಇದನ್ನು. ಎ ಈಕ್ವಲ್ ಟು 5/4 ಬರ್ಕೊಳ್ಳಿ. 5/6 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ. ಅದೇನಾಗುತ್ತೆ 6/5 ಆಗುತ್ತೆ. 5 5 ಕ್ಯಾನ್ಸಲ್ ಆಗುತ್ತೆ. ಎ ಈಕ್ವಲ್ ಟು 6/4 ಆಗುತ್ತೆ. ಇದು 2 ಇಂದ ಹೋಗುತ್ತೆ. 2 2s 2 3s ಆಯಿತಾ. ಫೈನಲ್ ಆನ್ಸರ್ ಏನು ಬರುತ್ತೆ, ಎ ಈಕ್ವಲ್ ಟು 3/2 ಬರುತ್ತೆ. ಎ ಈಕ್ವಲ್ ಟು 3/2. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾನೆ ಅಂದರೆ 3 ಸ್ಕ್ವೇರ್ ಬಾಕ್ಸ್ ಕೊಟ್ಟಿದ್ದಾನೆ. 1 2 3 ಸ್ಕ್ವೇರ್ ಬಾಕ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಬಾಕ್ಸ್ ಎದು ಏರಿಯಾ ಕೊಟ್ಟಿದ್ದಾನೆ. ನೋಡಿ ಬಾಕ್ಸ್ ಎದು ಏರಿಯಾ ಕೊಟ್ಟಿದ್ದಾನೆ 25 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟು ಬಾಕ್ಸ್ ಬಿದು ಪೆರಿಮೀಟರ್ ಕೊಟ್ಟಿದ್ದಾನೆ, ಸುತ್ತಳತೆ 12 ಸೆಂಟಿಮೀಟರ್ ಕೊಟ್ಬಿಟ್ಟು ಬಾಕ್ಸ್ ಇದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಬಾಕ್ಸ್ ಇದು ಏರಿಯಾ ಫೈಂಡ್ ಔಟ್ ಮಾಡಬೇಕಂತ ಫಸ್ಟ್ ಏನು ಮಾಡಿ ಇದ್ರದ್ದು ಏರಿಯಾ ಕೊಟ್ಟಿದ್ದಾನೆ ಆಯಿತಾ. ನೋಡಿ
ನೆಕ್ಸ್ಟ್ ಬಾಕ್ಸ್ ಎ. ಬಾಕ್ಸ್ ಎದು ಏರಿಯಾ. ಏರಿಯಾ ಅಂದರೆ ಏನು ಫಾರ್ಮುಲಾ? ಸ್ಕ್ವೇರ್ದು ಫಾರ್ಮುಲಾ ಎ ಇಂಟು ಎ ಆಗುತ್ತೆ. ಕೊಟ್ಟಿದ್ದಾನೆ ಏರಿಯಾ. ಏರಿಯಾ ಎಷ್ಟು ಅಂದರೆ 25 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಕೊಟ್ಟಿದ್ದಾನೆ 25, ಎ ಇಂಟು ಎ ಅಂತ ಬರ್ಕೊಳ್ಳಿ ಆಯಿತಾ. 25ನ 5 ಇಂಟು 5 ಅಂತ ಬರ್ಕೋಬೋದು, ಎ ಇಂಟು ಎ ಅಂತ ಬರ್ಕೊಳ್ಳಿ. ಸೊ ಏನಾಗುತ್ತೆ ಆಯಿತಾ, ಇದ್ರ ಸೈಡ್ ಏನಾಗುತ್ತೆ ಬಾಕ್ಸ್ ಇದು 5 ಸೆಂಟಿಮೀಟರ್ ಬರುತ್ತೆ, ಇದು 5 ಸೆಂಟಿಮೀಟರ್ ಬರುತ್ತೆ ಆಯಿತಾ. ಇದು 5 ಸೆಂಟಿಮೀಟರ್ ಆಗುತ್ತೆ. ಒಂದಾಯಿತು. ನೆಕ್ಸ್ಟು ಬಾಕ್ಸ್ ಬಿದು ಪೆರಿಮೀಟರ್ ಕೊಟ್ಟಿದ್ದಾನೆ. ಬಾಕ್ಸ್ ಬಿದು ಪೆರಿಮೀಟರ್ ಎಷ್ಟಿದೆ? ಪಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ನೋಡಿ. ನೆಕ್ಸ್ಟು ಬಾಕ್ಸ್ ಬಿ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಅಂದರೆ ಏನು ಫಾರ್ಮುಲಾ? 4a ಬರುತ್ತೆ. 4a ಆಯಿತಾ. ಪೆರಿಮೀಟರ್ ಕೊಟ್ಟಿದ್ದಾನೆ 12 ಸೆಂಟಿಮೀಟರು. 12 ಬರ್ಕೊಳ್ಳಿ, 4a ಅಂತ ಬರ್ಕೊಳ್ಳಿ ಆಯಿತಾ. 4 1 4 3 12 ನೋಡಿ. ಬಾಕ್ಸ್ ಬಿದು ಸೈಡು 3 ಸೆಂಟಿಮೀಟರ್ ಬರುತ್ತೆ. ಈ ಸೈಡು ಇದು 3 ಸೆಂಟಿಮೀಟರ್ ಬರುತ್ತೆ, ಇದು 3 ಸೆಂಟಿಮೀಟರ್ ಬರುತ್ತೆ, ಇದು 3 ಬರುತ್ತೆ ಆಯಿತಾ. ಈಗ ನೋಡಿ ಬಾಕ್ಸ್ ಇದು ಹೈಟ್ ಗೊತ್ತಾಯಿತು. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರು, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್. ಇದೇನಾಯಿತು? ಟೋಟಲ್ ಹೈಟು 8 ಸೆಂಟಿಮೀಟರ್ ಆಯಿತು. ಇದು 8 ಸೆಂಟಿಮೀಟರ್ ಆಯಿತು ಆಯಿತಾ. ಇದು 8 ಸೆಂಟಿಮೀಟರ್ ಆಯಿತು. ಇದು ಸ್ಕ್ವೇರ್ ಆಗಿರೋದ್ರಿಂದ ಇದು 8 ಸೆಂಟಿಮೀಟರ್ ಆಯಿತು ಆಯಿತಾ. ನೆಕ್ಸ್ಟು ಬಾಕ್ಸ್ ಸಿದು ಏರಿಯಾ ಕೇಳಿದರೆ ಏರಿಯಾ ಎ ಇಂಟು ಎ. ನಮಗೆಲ್ಲ ಸೈಡ್ಸ್ ಗೊತ್ತಿದೆ. 8 ಇಂಟು 8 8 ಇಂಟು 8 ಎಷ್ಟು ಬರುತ್ತೆ? 64 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಬಾಕ್ಸ್ ಇದು ಏರಿಯಾ 64 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಚಾರ್ಟ್ ಕೊಟ್ಟಿದ್ದಾನೆ. ಒಂದು ಚಾರ್ಟಲ್ಲಿ ಎಷ್ಟು ಮಕ್ಕಳು ನೀರು ಕುಡಿದ್ರು, ಎಷ್ಟು ಮಕ್ಕಳು ಹಾಲು ಕುಡಿದ್ರು, ಎಷ್ಟು ಮಕ್ಕಳು ಜ್ಯೂಸ್ ಕುಡಿದ್ರು, ಎಷ್ಟು ಮಕ್ಕಳು ಸಾಫ್ಟ್ ಡ್ರಿಂಕ್ ಕುಡಿದ್ರು ಅಂತ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. ವಾಟರ್ 13 ಸ್ಟೂಡೆಂಟ್ ಕುಡಿದಿದ್ದಾರೆ, ಮಿಲ್ಕ್ 7 ಸ್ಟೂಡೆಂಟು, ಜ್ಯೂಸು 20 ಸ್ಟೂಡೆಂಟು, ಸಾಫ್ಟ್ ಡ್ರಿಂಕು 40 ಸ್ಟೂಡೆಂಟ್ ಕುಡಿದಿದ್ದಾರೆ. ಈಗ ಕ್ವಶನ್ ನೋಡಿ, ಹೌ ಮೆನಿ ಮೋರ್ ಸ್ಟೂಡೆಂಟ್ ಡ್ರ್ಯಾಂಕ್ ಜ್ಯೂಸ್ ದೆನ್ ವಾಟರ್. ಎಷ್ಟು ವಿದ್ಯಾರ್ಥಿಗಳು ನೀರಿಗಿಂತ ಜ್ಯೂಸ್ ಕುಡಿದಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟು ನೀರು ಎಷ್ಟು ಜನ ಕುಡಿದಿದ್ದಾರೆ? ವಾಟರ್ ನೀರು ಎಷ್ಟು ಜನ ಕುಡಿದಿದ್ದಾರೆ ಅಂದರೆ 13 ಜನ ನೋಡಿ. ನೀರನ್ನ 13 ಜನ ಕುಡಿದಿದ್ದಾರೆ. ನೆಕ್ಸ್ಟ್ ಜ್ಯೂಸ್ ಎಷ್ಟು ಜನ ಕುಡಿದಿದ್ದಾರೆ ನೋಡಿ. ಜ್ಯೂಸ್ನ 20 ಜನ ಕುಡಿದಿದ್ದಾರೆ. ಈಗ ಕೇಳಿರೋದು ನೀರಿಗಿಂತ ಜ್ಯೂಸ್ ಎಷ್ಟು ಜನ ಕುಡಿದಿದ್ದಾರೆ ಅಂತ ಕೇಳಿದರೆ ಆಯಿತಾ. 20ಯಲ್ಲಿ 30ನ ಮೈನಸ್ ಮಾಡಿ ನಮಗೆ 7 ಸಿಗುತ್ತೆ. ಇದರ ಅರ್ಥ ನೀರಿಗಿಂತ ಜ್ಯೂಸನ್ನು 7 ಜನ ಜಾಸ್ತಿ ಕುಡಿದಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ.